ನಮಸ್ಕಾರ, ನನ್ನ ಹೆಸರು ಬನಶ್ರೀ. ಇಂದಿನ ದಿನಾಂಕ 5/6/2025. ಇವತ್ತಿನ ವಿಶೇಷ ಏನೆಂದರೆ ವಿಶ್ವ ಪರಿಸರದ ದಿನಾಚರಣೆ. ಇವಾಗ ನಮ್ಮ ಸ್ನೇಹಿತರು ಪರಿಸರದ ಬಗ್ಗೆ ಕೆಲವೊಂದು ಸಾಲುಗಳನ್ನು ಹೇಳುತ್ತಾರೆ. ನನ್ನ ಹೆಸರು ಚಂದನ್. ಬದುಕಬಲ್ಲದು ಮರವು 100 ವರ್ಷ, ಇರಲಾರ ನರನು ಬರೀ 100 ವರ್ಷ. ಬದುಕಬಲ್ಲದು ಮರವು 100 ವರ್ಷ, ಇರಲಾರ ನರನು ಬರೀ 100 ವರ್ಷ. ಬಿಸಿಲ ಬೇಗೆಗೆ ಬೆಂದು ಚಳಿ ಹೊಳೆಯಲಿ ನಿಂದು ಕೊಳೆತ ಕಸ ಗೊಬ್ಬರ ತಿಂದು ಬಾಳುವ ಮರಕ್ಕೆ ಸಾಟಿ ಇಲ್ಲದ ನರನ ಬದುಕಿದ್ದು ನಾಚಿಕೆ. ನನ್ನ ಹೆಸರು ಸುಕೃತ್. ಇಂದು ಬೆಳೆದಿರುವುದು ತಾನೆಂದು ಎಮ್ಮರವಾಗಿ, ಬೇರೆ ನೀಡಿದೀಹ ಮಣ್ಣ ನಂಬಿಯುವುದು ಸ್ಥಿರವಾಗಿ. ಬಂದ ದಾರಿಯ ಮರೆತ ಮನುಜನೇ, ನಿನಗಾಗಿ ಕೊಡುತ್ತಿರುವುದು ಒಂದೊಂದು ಪಾಠವ ಬದುಕಿಗಾಗಿ. ನನ್ನ ಹೆಸರು ಯಶಸ್ವಿನಿ. ದೂರದಲ್ಲಿರುವ ಮರಕ್ಕೆ ನೀರು ನೆರೆದವರಿಲ್ಲ, ಮೃಷ್ಟಾನ್ನ ಭೋಜನವನ್ನು ಅದು ಕೇಳಲಿಲ್ಲ. ಮರಕ್ಕೆ ಮನೆ ಇಲ್ಲ, ಮಲಗಲು ನೆಲ ಇಲ್ಲ, ನಿಂತ ನೆಲೆಯಲ್ಲೇ ಸಂತಸವ ಬೀರುವುದು. ಸಂತ ಋಷಿಗಳಿಗೂ ತನ್ನ ಆಶ್ರಯ ನೀಡುವುದು. ಎಲ್ಲ ಪಡೆದಿಹ ಮನುಜ ಮರಕ್ಕೇನೂ ಕೊಡಲಿಲ್ಲ, ಏನೂ ಪಡೆಯದ ಮರವು ಕೊಡುವುದನ್ನು ಬಿಡಲಿಲ್ಲ. ಬಡದಿಗೊಂದು ಹೂವ ಮುಡಿಸಿ, ಮಗುವಿಗೊಂದು ಹಣ್ಣ ತಿನಿಸಿ, ಬಡದಿಗೊಂದು ಹೂವ ಮುಡಿಸಿ, ಮನೆಗೆ ಒಂದು ತೊಲೆಯನ್ನಿಟ್ಟು ಸೂರು ಕಟ್ಟಿದ್ದು ಮರದಿಂದ. ಕೊನೆಗೆ ಅಡಿಗೆ ಮಾಡಿ ತಿನ್ನುವ ಅನ್ನ ಬೆಂದದ್ದು ಮರದಿಂದ. ಬಾಳಿನುದ್ದಕ್ಕೂ ಬಲವ ಕೊಟ್ಟ ಮರವ ನೀನು ಸುಟ್ಟು, ತಿಂದ ಋಣದಲ್ಲಿ ಸ್ವಲ್ಪ ತೀರಿಸು, ಮತ್ತೆ ಗಿಡವ ನೆಟ್ಟು. ನನ್ನ ಹೆಸರು ಮೇಟಿ ತೇಜಸ್. ನೆಟ್ಟು ಬೆಳೆಸಿದರೆ ಒಂದೊಂದು ಮರವನ್ನ, ಸತ್ತು ಹುಟ್ಟಿದ ಮರವು ಮೆಟ್ಟಿ ಹಿಡಿಯುವುದು ನಿನ್ನ. ಹಸಿರನ್ನುಳಿಸದೆ ಮನುಜನ ಉಸಿರು ಉಳಿಯುವುದಿಲ್ಲ, ಮರವ ಬೆಳೆಸಿದ ಮನುಜನ ಬಾಳಿಗದು ಒಳೆತಲ್ಲ. ಒಬ್ಬೊಬ್ಬರೊಂದೊಂದು ಗಿಡವೇ ನೆಟ್ಟರೆ ಸಾಕು, ಪರಿಸರದ ಬದುಕಿಗೆ ಕೈ ಹಿಡಿಯಬೇಕು. ಧನ್ಯವಾದಗಳು. ಮನೆಗೊಂದು ಮರದಂತೆ, ಊರಿಗೊಂದು ವನದಂತೆ, ಆಧುನಿಕ ಬದುಕಿಗೆ ಇದು ಸಾಲದಂತೆ. ಒಬ್ಬೊಬ್ಬ ಮನುಜನಿಗೆ ಒಂದೊಂದು ಮರದಂತೆ, ಒಂದು ಊರಿಗೆ 10 ವನದಂತೆ. ಬೆಳೆಸಿದರೆ ಪರಿಸರವ ನಮಗಿಲ್ಲ ಚಿಂತೆ. ಧನ್ಯವಾದಗಳು.